CM ಕುರ್ಚಿಯನ್ನು ಬಿಡುವಂಥ ದುಸ್ಥಿತಿಗೆ ಬಂದು ನಿಂತಿದ್ದನ್ನು ನೋಡಿದಾಗ ನಮ್ಮ ಸಮಾಜವಾದಿಗಳು ತಪ್ಪು ಮಾಡಿದ ರೀತಿ ಆಸ್ತಿರಲಿ ಅಂತೇಳಿ ಜಯಪ್ರಕಾಶ್ ನಾರಾಯಣ ಇರ್ಬೋದು, ನಮ್ಮ ಲೋಯರ್ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಜಯಪ್ರಕಾಶ್ ನಾರಾಯಣ ಬಗ್ಗೆ ಮಾತ್ರ ನಿಶ್ಚಿತವಾಗಿ ಹೇಳಬೇಕಾಗಿದೆ. ಇಂದಿರಾ ಗಾಂಧೀಜಿಯವ್ರ ಮೇಲೆ ಸಿಟ್ಟಿನಿಂದಾಗಿರ್ಬೋದು, ಕಾಂಗ್ರೆಸ್ ಮಾಡಿದ ದುರಾಡಳಿತದಿಂದಾಗಿರ್ಬೋದು, ಒಂದು ಈ ದೇಶದಲ್ಲಿ ಕೋಮುವಾದಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಏನಾದರೂ ಹೆಸರ ಬರ್ತಿದ್ದಾರೆ ಅದು ಇವರಿಗೆ ಜಯಪ್ರಕಾಶ್ ನಾರಾಯಣ ಅವರು. ಅದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಬೆಳೆದ ನಿಂತದ, ಅದರಲ್ಲೂ ಅನೇಕ ಪರಿವರ್ತನೆಗಳಾಗಿದ್ದಾವೆ. ನಮ್ಮ BJPಯಲ್ಲಿ ಆಗಿರ್ಬೋದು, ಜನಸಂಘದಲ್ಲಿ ಆಗಿರ್ಬೋದು ಪರಿವರ್ತನೆ ಆದಾಗ ತೋರಿಸ್ಕೊಳ್ತಾ ಇದ್ದಾರೆ. ಇರಲಿ, ಏನೂ ಇರಲಿ, ಆದ್ರೆ ಹುಟ್ಟಿಗೆ ಇವ್ರ ಕಾರಣ ಆದರೂ ಕೊನೆಗೆ ಅದರಲ್ಲೇ ಅವ್ರು ನಾಶ ಆಗುವಂಥ ಪ್ರಸಂಗ ಬಂದಿದೆ. ಇವತ್ತು BJP ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಇವತ್ತು ಇವರು ರಾಜ್ಯಸಭಾ ಸದಸ್ಯರಾಗಿ ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ಪ್ರಧಾನಿ ಆಗಬೇಕಾದಂಥ ವ್ಯಕ್ತಿ ಇವತ್ತಿನಂಥ ವ್ಯಕ್ತಿತ್ವ ಇತ್ತು, ಅದರ ಹೋರಾಟದ ಮನೋವೃತ್ತಿನ ಬಿಟ್ಬಿಟ್ರು ಏನೋ ಅಂತ. ಕಾಂಗ್ರೆಸ್ಸನ್ನು ಮನಿಸಿದಂಥ ಇವರು, ಕಾಂಗ್ರೆಸ್ನ ಮನೆ ಕಳಿಸಿದಂಥವು ಉತ್ತರ ಪ್ರದೇಶ ಬಿಹಾರಗಳಲ್ಲಿ, ಬಿಹಾರ ಮತ್ತು ಉತ್ತರ ಪ್ರದೇಶ ಎರಡರಲ್ಲೂ. ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತದ, ಆಲ್ರೆಡಿ ನಮ್ಮ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ಸ್ವತಃ ಇವರು ನಮ್ಮ ಈ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಇವರೆಲ್ಲರೂ ಕಾಂಗ್ರೆಸ್ಸಿನ ಆ ಒಂದು ಬೆಲ್ಟದಲ್ಲಿ ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್ ಇವರು ಸುತ್ತಮುತ್ತ ಎಲ್ಲ ತಮ್ಮ ಪ್ರಭಾವ ಮಾಡಿ ತಮ್ಮ ವ್ಯಕ್ತಿತ್ವ ಮೂಲಕ ಕಾಂಗ್ರೆಸ್ಸಿನ ಮೂರಿ ಸೇರಿಸಿದಂಥವ್ರು. ಆದರೆ ಇವತ್ತು ಅವರ ಮೂರಿ ಸೇರುವಂಥದ್ದು ಇತಿಹಾಸದಲ್ಲಿ ಏನು ಸಾಧನೆ ಮಾಡಿರಪ್ಪ ಅವರು ಇಲ್ಲಿವರೆಗೆ ಅಂತ ನೋಡಿದಾಗ